ಕಷ್ಟ ಆಯಿತು ಒಂದ್ಸರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇದು ಬಂದು ಮಂತ್ರಾಲಯದ ವ್ಲಾಗ್. ಲೆಂತಿ ವೀಡಿಯೋಸ್ ಪೋಸ್ಟ್ ಮಾಡಬೇಕು ಅಂತ ನಾನು ಯಾವುದೇ ರೀತಿಯ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಇರೋ ಕ್ಲಿಪ್ಪಿಂಗ್ಸಲ್ಲಿ ಈಗ ಒಂದು ಶಾರ್ಟ್ ವೀಡಿಯೋ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಬುಕ್ ಮಾಡಿದ್ದು 9:30 ಬಸ್ನ. ಸೊ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸಡನ್ನಾಗಿ ಹೋಗ್ತೀವಿ ಅಂದ್ಕೊಂಡಿರಲಿಲ್ಲ. ಅವತ್ತು ಸಂಜೆ ಬುಕ್ ಮಾಡಿ 3 ಗಂಟೆಲೋ 4 ಗಂಟೆಲೋ ರಾತ್ರಿ 9:30 ಬಸ್ ಬುಕ್ ಮಾಡಿ ಹೊರಟಿದ್ದು. ನಾವು ಬುಕ್ ಮಾಡಿದ್ದು ಸ್ಲೀಪಿಂಗ್ ಕೋಚ್ನ. ಕಂಫರ್ಟಬಲ್ ಆಗಿತ್ತು, ಚೆನ್ನಾಗಿತ್ತು. ಅಮ್ಮ ಇಲ್ಲ ಇದೆ, ಅಮ್ಮ ಇಲ್ಲ ನಮಗೆ. ಎದ್ಬಿಟ್ಲು. ನಾವಂತೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಬಟ್ ಅವತ್ತು ಸಡನ್ನಾಗಿ ಏನಕ್ಕಾಯ್ತೋ ಗೊತ್ತಿಲ್ಲ, ತುಂಬ ವಿಶೇಷವಾದ ದಿನ ಸಹ ಅವತ್ತು. ನಾವು ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಾವು ಬಸ್ನ ಬುಕ್ ಮಾಡಿದ್ವಿ. ಅದು ಸ್ಲೀಪಿಂಗ್ ಕೋಚ್. ಸ್ವಲ್ಪ ಟಿಕೆಟ್ ಪ್ರೈಸಿನೇ ಇತ್ತು, ಯಾಕಂದರೆ ಇಮಿಡಿಯೇಟ್ ಬುಕ್ ಮಾಡಿದ್ರಲ್ಲ. ಹಾಗಾಗಿ ನಾರ್ಮಲಾಗಿ ಎಷ್ಟಿರುತ್ತೋ ನನಗೆ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನನ್ನ ಲೈಫಲ್ಲಿ ಆದಂಥ ಚೇಂಜಸ್ಸು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ತುಂಬಾ ಪಾಸಿಟಿವಿಟಿ ಇದೆ. ಅಲ್ಲಿ ದರ್ಶನ ಸಹ ನಮ್ಗೆ ಹಾಗೆ ಆಯಿತು. ಇಲ್ಲಿ ಫಸ್ಟ್ ಸ್ಟಾಪ್ ಕೊಟ್ಟು ಡಿನ್ನರ್ಗಂತ ಅಕಿರಾನ ಇಟ್ಕೊಂಡು ಅಲ್ಲಿ ಊಟ ಎಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ಪಾರ್ಸೆಲ್ ತೊಗೊಂಡ್ವಿ. ಸೊ ಇಲ್ಲಿ ಮಂತ್ರಾಲಯಕ್ಕೆ ಬೆಳಗಿನ ಜಾವ ಬಂದು ರೂಮ್ಸ್ ತೊಗೊಂಡು, ರೂಮ್ಸ್ ಅಂತೂ ತುಂಬಾ ಕಾಸ್ಟ್ಲಿ ಆಯಿತು. 2,500 ಏನೋ ಬರೀ ಚೆಕ್-ಇನ್ ಮಾಡಿ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ರಿಟರ್ನ್ ಹೋಗೋದಕ್ಕೆ. ತುಂಬ ಕಾಸ್ಟ್ಲಿ ಆಯಿತು. ಆ್ಯಂಡ್ ನನ್ನ ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಮಂತ್ರಾಲಯ ವ್ಯೂ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಮತ್ತು ಯಾವಾಗ ನಮ್ಮನ್ನು ರಾಯರು ಕರೆಸ್ಕೊಳ್ತಾರೋ ಗೊತ್ತಿಲ್ಲ, ಆದರೆ ಈ ಟೈಮ್ ಹೋಗಿದ್ದು ನಾನು ತುಂಬಾ ಅದೃಷ್ಟ ಮಾಡಿದ್ದೆ. ಆ್ಯಂಡ್ ವಿಶೇಷವಾದ ದರ್ಶನ ಸಹ ಸಿಕ್ತು ನಮಗೆ. ಕ್ಯೂ ಅಲ್ಲಿ ನಿಂತಿಲ್ಲ, ಏನಿಲ್ಲ, ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ಯಾರೋ ಒಳಗಡೆ ಬಿಟ್ಟರು. ನಾವು ಟಿಕೆಟ್ಸ್ ತೊಗೊಳ್ಳೋಣ ಅಂತ ಹೋದ್ರಿ, ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಸ್ಪೆಷಲ್ ದರ್ಶನದಲ್ಲೇ ಬಿಟ್ಟರು ನಮಗೆ. ತುಂಬಾ ನನಗಂತೂ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ರಾಯರ ಮೇಲೆ ಇನ್ನೂ ನನಗೆ ನಂಬಿಕೆ ಜಾಸ್ತಿ ಆಗಿದೆ. ತುಂಬಾ ಪಾಸಿಟಿವಿಟಿ ಲೈಫಲ್ಲಿ ಅಂತ ಹೇಳ್ಬೋದು. ಈ ಅಪ್ಪ ಮಗಳದು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನು. ಒಂದು ಕ್ಲಿಪ್ಪಿಂಗು ಶೂಟ್ ಮಾಡಿಕೊಡ್ಲಿಲ್ಲ ಇವರು. ಕೇಳಿದ್ರೆ ಬಿಸಿಲು ಅಂತ ಬಂದುಬಿಟ್ರು. ಬಟ್ ನಾನು ಮಾತ್ರ ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ಇವ್ರದ್ದೆಲ್ಲ. ಸೊ ನಾನೇ ಸೆಲ್ಫಿಯಲ್ಲಿ ದೇವಸ್ಥಾನದ ಒಳಗಡೆ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಆಚೆಯಿಂದನೇ ರಾಯರ ಹತ್ರ ಬೇಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ ಅಂತ. ನಿಮಗೂ ಸಹ ಎಲ್ಲ ಒಳ್ಳೆಯದಾಗಲಿ. ಲೈಫಲ್ಲಿ ಏನೇ ಕಷ್ಟ ಆದರೂ ಒಂದ್ಸರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಹೋಗಿದ್ದ ದಿನ ಬಂದು ರಾಯರ ಪಟ್ಟಾಭಿಷೇಕ ಮಾಡಿದ ದಿನ ಅಂತ ಹೇಳಿದ್ರು. ನನಗಂತೂ ದೇವಸ್ಥಾನದಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇತ್ತು. ಅವತ್ತು ವಿಶೇಷವಾದ ಪೂಜೆ ಇದ್ದಿದ್ದರಿಂದ ಮಠಾಧೀಶ್ವರರು ಎಲ್ಲ ಬಂದಿದ್ದರು. ತುಂಬಾ ಕ್ರೌಡ್ ಇತ್ತು ಅಲ್ಲಿ. ಸೊ ನೀವು ಸಹ ದರ್ಶನ ಮಾಡ್ಕೊಳ್ಳಿ. ನಮಗೆ ಮೊದಲನೇ ಸರಿ ಹೋಗಿರೋದ್ರಿಂದ ಅಲ್ಲಿ ಅನ್ನದಾನ ಎಲ್ಲ ಯಾವ ಟೈಮ್ಗೆ ಅಂತ ಗೊತ್ತಿರಲಿಲ್ಲ. ಸೊ ನಾವು 11 ಗಂಟೆಗೆ ಅನ್ನದಾನ ನಡೆಯುತ್ತೆ, ಸ್ಟಾರ್ಟ್ ಆಗುತ್ತೆ ಮಂತ್ರಾಲಯದಲ್ಲಿ. ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಒಂದು 10:30ಗೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತಿದ್ವಿ. ಗೊತ್ತಾಗಲಿಲ್ಲ ನಮಗೆ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಸೀದಾ ಬಸ್ ಹತ್ಕೊಂಡು ಬೆಂಗಳೂರು ಕಡೆ ಬಂದ್ವಿ. ಮಧ್ಯಾಹ್ನ ಬರೋದ್ರಿಂದ ನಾವು AC ಬಸ್ ಬುಕ್ ಮಾಡಿದ್ವಿ. AC ಬಸ್ಸಲ್ಲೂ ಅಷ್ಟು ಬಿಸಿ ಇತ್ತು ಆ ಕಡೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.